ಗುಂಡೇವಾಡಿ ಹಿಡ್ಕೊಂಡು ಮಾರು 10-11 ಹಳ್ಳಿಗೆ ಕೆರೆ ತುಂಬ ಅಂತ ಯೋಜನೆಯನ್ನು ಇವತ್ತು ಇಬ್ಬರು ಶಾಸಕರು ಕೂಡಿ ಒಂದು ಒಳ್ಳೆ ಯೋಜನೆ ಮಾಡಿದರು. ನಮಗೂ ಕೂಡ ಭಾಳ ಸಂತೋಷ ಆಕೈತಿ. ಅದೇ ರೀತಿಯಾಗಿ ಬಸವೇಶ್ವರ ನೀರಾವರಿ ಕೂಡ ಸಂಪೂರ್ಣ ತಕ್ಷಣ ಮುಗಿತಕ್ಕಂಥ ಕೂಡ ಮಾಡಬೇಕು ಅನ್ನುವಂಥದ್ದು ನಮ್ಮದು ಕೂಡ ಒತ್ತಾಯ ಇದೆ. ಅದೇ ರೀತಿಯಾಗಿ ಇಲ್ಲಿ ಭಾಗದಲ್ಲಿ ಕುಡಿಲಿಕ್ಕೆ ನೀರಿಗೆ ಒಳ್ಳೆ ನೀರನ್ನು ಕೊಡಬೇಕಾದ್ರೆ ಸರ್ಕಾರದ ಜವಾಬ್ದಾರಿ, ಇರ್ತಕ್ಕಂಥ ಶಾಸಕರದ್ದು ಜವಾಬ್ದಾರಿ, ಯಾಕಂದ್ರೆ ಜಿಲ್ಲಾಡಳಿತದ ಜವಾಬ್ದಾರಿ ಐತಿ. ಇವತ್ತು ಅದೆಲ್ಲ ಗಲೀಜು ನೀರು ಬರ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಜನರ ಆರೋಪ ಐತಿ. ಅದನ್ನು ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ತಾವೆಲ್ಲ ಚತುರರಿದ್ದೀರಿ, ಇಬ್ಬರು ಶಾಸಕರು ಕೂಡ ಚತುರದಿರಿ, ಅನುಭವಿಕರಿದ್ದೀರಿ. ತಕ್ಷಣ ಅದೇನು ಇವತ್ತು ಕೊಳಚೆ ನೀರು ಬರ್ತಕ್ಕಂಥದ್ದು ಆಗತ್ತೈತಿ. ಅದರಿಂದ ಭಾಳಷ್ಟು ಎಲ್ಲ ಸಾರ್ವಜನಿಕರು ತೊಂದರೆ ಆಗತ್ತೆ. ಅದನ್ನು ಕೂಡ ತಕ್ಷಣ ಇವತ್ತು ಅವರ ಸುಧಾರಣೆ ಮಾಡಲೇಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಕೂಡ ಸಿ.ಒ ಕೂಡ ಅವ್ರನ್ನ ಒಳ್ಳೆ ಶುದ್ಧೀಕರಣ ನೀರಿಗಿರ್ತಕ್ಕಂಥದ್ದು ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೊಂದು ಇವತ್ತು ಜಿಲ್ಲಾಡಳಿತ ಮತ್ತು ಇರ್ತಕ್ಕಂಥ ಶಾಸಕರು ಮಂತ್ರಿಗಳು ಏನು ಮಾಡಬೇಕಪ್ಪ ಅಂದರೆ ಕೊಯ್ನಾ ಡ್ಯಾಮ್ನಿಂದ ಇನ್ನೂ 2 TMC ಎಕ್ಸ್ಟ್ರಾ ನೀರನ್ನು ನಮ್ಮ ಕೃಷ್ಣಾ ನದಿಗೆ ನೀರು ಸ್ಟಾಕ್ ಇಡ್ತಕ್ಕಂಥದ್ದು ಆಗಬೇಕು. ಯಾಕಂದ್ರೆ ಬೇಸಿಗೆ ಸಂದರ್ಭದಾಗ ನಮಗೆಲ್ಲ ಭಾಳಷ್ಟು ಸಾರ್ವಜನಿಕರು ತೊಂದರೆ ಆಕೈತಿ. ಅದನ್ನು ಕೂಡ ಈ ಸರ್ಕಾರ ಅನುಕೂಲ ಮಾಡಿಕೊಡ್ತಕ್ಕಂಥ ಚಟುವಟಿಕೆಗಳು ಭಾಗವಹಿಸಬೇಕು. ವಿದ್ಯುತ್ ಸರಿಯಾಗಿ ವಿದ್ಯುತ್ತು ಸರ್ಕಾರ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಸಾಕಷ್ಟು ಸ್ಟೇಷನ್ಗಳು ಆಗಬೇಕಾಗೈತಿ. ಇವರ 7 ತಾಸು ಕೊಡ್ತಕ್ಕಂಥ ವಿದ್ಯುತ್ತ ಇವತ್ತು ಸ್ಟೇಷನ್ಗಳಿಲ್ದಕ್ಕೆ ಹಗಲಿ 2 ತಾಸು 3 ತಾಸು ಕೊಡ್ತಕ್ಕಂಥದ್ರಾಗತ್ತೈತಿ. ರಾತ್ರಿ ಹೊತ್ತು ಕೂಡ ಸರಿಯಾಗಿ ನಿರಂತರ ಇವತ್ತು ಮಕ್ಕಳು ಎಜುಕೇಷನ್ ಇರ್ಬೋದು, ದನಕರ ರಕ್ಷಣೆಗಾಗಿ ರಾತ್ರಿ ಹೊತ್ತು ಕೂಡ ವಿದ್ಯುತ್ ಸರಿಯಾಗಿ ಕೊಡ್ತಾಯಿಲ್ಲ. ಸರ್ಕಾರ ಇವತ್ತು ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡಲೇಬೇಕು. ಯಾಕಪ್ಪ ಅಂತಂದ್ರೆ ನಾವು ಇಡೀ ಜಗತ್ತಿಗೆ ಅನ್ನ ಹಾಕ್ತಕ್ಕಂಥವ್ರು ಇವತ್ತು ಅನ್ನದಾತರನ್ನ ಕತ್ಲಾಗಿಟ್ಟ ತಾವು ರಾಜಕಾರಣ ಮಾಡೋದು ಒಳ್ಳೆಯದಲ್ಲ. ಸರಿಯಾಗಿ ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು. ಇಲ್ಲಾಂದ್ರೆ ನಾವು ರೈತ ಸಂಘ ಮತ್ತು ರೈತರೆಲ್ಲ ಕೂಡಿ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ. ಸರ್, ಈಗ ಬಸವೇಶ್ವರ ನೀರಾವರಿ ಹೋರಾಟದಲ್ಲಿ ತಾವು ಕೂಡ ಮುಂಚೂಣಿಯಲ್ಲಿತ್ತು. ನಮ್ಮ ಹೋರಾಟದ ಪ್ರತಿಫಲವಾಗಿ ನೀರಾವರಿ ಯೋಜನೆಗೆ ಚಾಲನೆಯೂ ಸಿಕ್ತು. ಆದರೆ ಇನ್ನೂ ಸಾಕಷ್ಟು ಹಳ್ಳಿಗೆ ನೀರು ಪೂರೈಕೆ ಆಗೋದು ವಿಳಂಬ ಆಗೋದು ಖಂಡಿತ. ಅಂದರೆ ಅಲ್ಲಿ 2 ಪಂಪ್ ಸೆಟ್ ಸ್ಟಾರ್ಟ್ ಆಗ್ಯಾವ ಆಲ್ರೆಡಿ. ಇಲ್ಲಿ ಮುಂದಿನ ಕಾಮಗಾರಿ ಯೋಜನೆಗೆ ವಿಳಂಬ ಆಗೋದು ಅದ್ರ ಬಗ್ಗೆ ಅದು ಏನು ಬಸವೇಶ್ವರ ನೀರಾವರಿ ಯೋಜನೆದು ಕೂಡ ಇವತ್ತು ಕೂಡ ಶಾಸಕರು ಮಾತಾಡ್ಯಾರು. ಅದು ಮಾತು ಆಗಬಾರ್ದು. ಯಾಕಂದ್ರೆ ತಾವೆಲ್ಲ ಅನುಭವಿಕರಿದ್ದೀರಿ, ತೊಂದರೆ ಭಾಳಷ್ಟು ದಿವಸದಿಂದ ನಿರಂತರ ಹೋರಾಟಗಳಾಗ್ಯಾವ. ಬಸವೇಶ್ವರ ನೀರಾವರಿ ಬದಲಿ ಆಗದಲ್ಲಿ ಇರ್ತಕ್ಕಂಥ ರೈತ ಸಂಘದವ್ರು ಇರ್ಬೋದು, ಎಲ್ಲ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ಯಾವು. ಇನ್ನೇನು ತಾವು ಪಂಪ್ಸೆಟ್ಟನ್ನು ಎಕ್ಸ್ಟ್ರಾ ಕುಣಿಸ್ತಾರಂತೆ ಇವತ್ತು ರಾಜು ಕಾಗಿ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದನ್ನು ಹೇಳ್ಕೊತ ಕೊಂಡಾಕ ಹೋಗ್ಬೇಡ್ರಿ ತಕ್ಷಣ. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ತಮ್ಮ ಮಾತು ಕೇಳುವಂಥ ವ್ಯವಸ್ಥೆ ಒಳಗೆ ಅದಾರ. ಮತ್ತು ಇರ್ತಕ್ಕಂಥ ಟೆಂಡರ್ ಯಾರ ಕೆಲಸ ಹಿಡ್ದಾರೋ ತಕ್ಷಣ ಅವನು ಕೂಡ ಏನು ಪಂಪನ್ನು ಕುಣಿಸಿ ಅವರಿಗೆ ನೀರು ಕೊಡಿಸ್ತಕ್ಕಂಥ ಈ ಬಸವೇಶ್ವರ ನೀರಾವರಿ ಭಾಗದ ಜನರಿಗೆ ತಕ್ಷಣ ಮಾಡಬೇಕಾದ ಜವಾಬ್ದಾರಿ. ದಯವಿಟ್ಟು ನಮ್ಮನ್ನು ಅದನ್ನು ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡದ ತಕ್ಷಣ ಅದನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ. ಈಗ ಸುಮಾರು ದಿನಗಳ ಕಾಲ ಸೆಷನ್ ಆಯಿತು. ಇದು ಉತ್ತರ ಕರ್ನಾಟಕದ ಬಹುತೇಕ ರೈತರಿಗೆ ಪೂರಕವಾಗಿ ಆಯ್ತಾ ಅಥವಾ ಇಲ್ಲ? ಸೆಷನ್ ಏನಾಗೈತಿ, ಅದು ಗ್ಯಾರಂಟಿ ಮತ್ತು ಕೆಲವು ವಿಷಯನ CD ಪ್ರಕರಣ ಬೇರೆ ವಿಷಯ ಚರ್ಚೆ ಆಯಿತು. ನಿಜವಾಗಿಯೂ ಶ್ರಮ ಪಡ್ತಕ್ಕಂಥವ್ರ ಬದಲು ಚರ್ಚೆ ಆಗಲಿಲ್ಲ. ಇವತ್ತು ರೈತರಿರಲಿ, ಕಾರ್ಮಿಕರಿರಲಿ, ನೇಕರ್ ಭಾಳಷ್ಟು ಜನ ಈ ಸಮಾಜಕ್ಕಾಗಿ ಶ್ರಮ ಪಡ್ತಾರೋ. ಈ ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ವಿಶೇಷ 70% ನಾವು ರೈತರ ಇವತ್ತು ಕುಟುಂಬಗಳು ರಾಜ್ಯದಾಗ ಆತ್ಮಹತ್ಯೆ ಆಗತ್ತವು. ಇದ್ರ ಬದಲೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿತ್ತು. ರಾಜ್ಯದ ಮುಖ್ಯಮಂತ್ರಿ ಕೂಡ ಇವರೆಲ್ಲರೂ ಕೂಡ ಬರೀ ಕಾಲಹರಣ ಮಾಡಿ ಮತ್ತೊಂದು ಯಾವುದೋ ವಿಷಯಕ್ಕೆ ಸೆಷನ್ದಾಗ ಜಗಳಾಡಿ ಅದನ್ನು ಟೈಮ್ ಪಾಸ್ ಮಾಡುವಂಥದ್ದಾಗತ್ತೈತಿ. ನಾವೆಲ್ಲ ಬಹುಸಂಖ್ಯಾತ ರೈತರಿದ್ದಾಗ ಕೂಡ ನಮ್ಗೆ ಎಲ್ಲಿವರೆಗೆ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆಯನ್ನು ಕೊಡೋಕ್ಕಾಗಂಗಿಲ್ಲ, ಅಲ್ಲಿವರೆಗೆ ರೈತರಿಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅದನ್ನು ತಕ್ಷಣ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇವತ್ತು ಭರವಸೆ ಕೊಡ್ಕೊತ ಹೋಗಬಾರ್ದು. ರೈತರಿಗೆ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ, ಒಳ್ಳೆಯ ವಿದ್ಯುತ್ತು ಮತ್ತು ಒಳ್ಳೆಯ ಶಿಕ್ಷಣ ಮತ್ತು ಇವತ್ತು ಆರೋಗ್ಯ ಏನು ನಮ್ಮ ಎಲ್ಲ ಹಾನಿಯಾಗಿ ಇವತ್ತೆಲ್ಲ ನಮ್ಮ ಬದುಕೆಲ್ಲ ಹಾಳಾಗತೈತಿ. ಆರೋಗ್ಯ ಕೂಡ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬೆಳಗಾವಿ ಭಾಗದಲ್ಲಿ ಮೂಲವಾಗಿ ಅರಿಶಿನ ಬೆಳೆ, ವಾಣಿಜ್ಯ ಬೆಳೆ ಮೂಲವಾಗೈತಿ. ಆದರೆ ನಮ್ಮ ರೈತರೆಲ್ಲ ಮಹಾರಾಷ್ಟ್ರ ಮೊರೆ ಹೊಂಟಾರೆ. ಇಲ್ಲಿ APMC ದೊಡ್ಡ ಪ್ರಮಾಣದಾಗಿದ್ರೂ ರೈತರಿಗೆ ಅನುಕೂಲ. ಹೌದು, ಅದು ಅರಿಶಿನ ಬೆಳೆ ಒಮ್ಮೆ 7,000 ರೇಟ, ಒಮ್ಮೆ 14,000, 20,000, ಆ ಸಲ 15,000 ಇತ್ತು. ಇವತ್ತು ಅದು 7,000, 8,000, 10,000 ರೂಪಾಯಿ ಆಗತ್ತೈತಿ. ತಕ್ಷಣ ಅದನ್ನು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ APMCಗಳದಾಗೂ ಇಲ್ಲೂ ಕೂಡ ಖರೀದಿ ಕೇಂದ್ರನ ಇವತ್ತು ರಾಜ್ಯ ಸರ್ಕಾರ ತಕ್ಷಣ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ನಾವು ಮಾರುವಂಥ ಪರಿಸ್ಥಿತಿ ಈ ಲಾಭ ಏನಾದರೂ ಇಲ್ಲಿ ಕರ್ನಾಟಕ ಆಕೈತಿ. ತೆರಿಗೆ ಹಣ ಇರಲಿ, ಯಾವುದೂ ಆಗಲಿ, ಇಲ್ಲಿ ಕರ್ನಾಟಕದಾಗ ಕೂಡ ಇವತ್ತು ಅರಿಶಿನ APMCಯನ್ನು ತಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ನಾವು ಕೂಡ ಇವತ್ತು ಒತ್ತಾಯ ಮಾಡ್ತೀವಿ.